ವೃಶ್ಚಿಕ ರಾಶಿಯವರೇ, 19 ಆಗಸ್ಟ್ 2026ರಿಂದ ನಿಮ್ಮ ಪಾಲಿಗೆ ಗುರುವಿನ ನಕ್ಷತ್ರ ಬದಲಾವಣೆಯು ಒಂದು ಪ್ರಮುಖವಾದ ಸಕಾರಾತ್ಮಕ ಸಮಯವನ್ನು ತಂದಿದೆ. ದೇವಗುರು ಬೃಹಸ್ಪತಿಯು ಆಗಸ್ಟ್ 19ರಂದು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸಿದ್ದಾರೆ ಮತ್ತು ಅಕ್ಟೋಬರ್ 31ರವರೆಗೆ ಇದೇ ನಕ್ಷತ್ರದಲ್ಲಿರುತ್ತಾರೆ. ಈ ಸಮಯದಲ್ಲಿ ನಿಮ್ಮ ನಿಂತು ಹೋದ ಕೆಲಸಗಳಿಗೆ ವೇಗ, ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು, ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಅವಕಾಶಗಳು ಮತ್ತು ಭವಿಷ್ಯದ ಬಗ್ಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭಗಳು ಸೃಷ್ಟಿಯಾಗಬಹುದು. ವಿಶೇಷವಾಗಿ ನೀವು ದೀರ್ಘಕಾಲದಿಂದ ಪ್ರಯತ್ನಿಸುತ್ತಿದ್ದ ಕೆಲಸಗಳಲ್ಲಿ ಇದೀಗ ನಿಧಾನವಾಗಿ ಫಲಿತಾಂಶಗಳು ಗೋಚರಿಸುವ ಸಾಧ್ಯತೆಗಳಿವೆ. ಆದರೆ ಗುರುವಿನ ಈ ಬದಲಾವಣೆಯು ನಿಮಗೆ ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲಾಭವನ್ನು ತರಬಹುದು, ಯಾವ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು ಮತ್ತು ಅಕ್ಟೋಬರ್ 31ರವರೆಗೆ ಯಾವ ಸಮಯ ನಿಮಗೆ ಅತ್ಯಂತ ಮಹತ್ವದ್ದಾಗಿರಲಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಇದರ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಸಮಯದ ಅಭಾವದಿಂದಾಗಿ ನೇರವಾಗಿ ಮುಖ್ಯ ವಿಷಯಗಳನ್ನು ತಿಳಿಯಲು ಬಯಸುವ ವೀಕ್ಷಕರಿಗಾಗಿ ನಾನು ಮೊದಲು ಈ ಸಂಪೂರ್ಣ ಗೋಚಾರದ ಒಂದು ಸಣ್ಣ ಸಾರಾಂಶವನ್ನು ಹೇಳುತ್ತಿದ್ದೆ ಮತ್ತು ಇದರ ಬೆನ್ನಲ್ಲೇ ನಾವು ಪ್ರತಿಯೊಂದು ಅಂಶದ ಬಗ್ಗೆಯೂ ಸಂಪೂರ್ಣವಾಗಿ ವಿವರವಾಗಿ ಚರ್ಚಿಸುತ್ತೇವೆ. ಆಗಸ್ಟ್ 19ರಿಂದ ಅಕ್ಟೋಬರ್ 31ರವರೆಗೆ ಆಶ್ಲೇಷ ನಕ್ಷತ್ರದಲ್ಲಿ ಗುರುವಿನ ಈ ಗೋಚಾರವು ನಿಮ್ಮ ಅದೃಷ್ಟದ ಹೊಸ ಮತ್ತು ಆಳವಾದ ಮಾರ್ಗವನ್ನು ತೆರೆಯಲಿದೆ. ಅಲ್ಲಿ ಯಶಸ್ಸು ಯಾವುದೇ ಸಾಂಪ್ರದಾಯಿಕ ವಿಧಾನಗಳಿಂದಲ್ಲ, ಬದಲಾಗಿ ಸಂಪೂರ್ಣವಾಗಿ ಹೊಸ ಅಥವಾ ಗುಪ್ತ ಮಾರ್ಗಗಳಿಂದ ಸಿಗುತ್ತದೆ. ಇದು ನಿಮ್ಮ ಪಾಲಿಗೆ ದೊಡ್ಡ ಆರ್ಥಿಕ ಏರಿಕೆಯ ಸಮಯವಾಗಿದೆ. ಸಿಕ್ಕಿ ಹಾಕಿಕೊಂಡಿದ್ದ ಹಣವು ಮರಳಿ ಸಿಗುವ ಬಲವಾದ ಯೋಗಗಳಿವೆ ಮತ್ತು ವಿಶೇಷವಾಗಿ ಸಂಶೋಧನೆ, ಜ್ಯೋತಿಷ್ಯ, ತೆರಿಗೆ, ವೈದ್ಯಕೀಯ ಅಥವಾ ಗುಪ್ತ ವಿದ್ಯೆಗಳಿಗೆ ಸಂಬಂಧಿಸಿದ ಜನರಿಗೆ ಅದ್ಭುತ ಅವಕಾಶಗಳು ದೊರೆಯಲಿವೆ. ಅತ್ಯಂತ ದೊಡ್ಡ ನೆಮ್ಮದಿಯ ವಿಷಯವೆಂದರೆ ಗುರುವಿನ ದೃಷ್ಟಿಯು ನಿಮಗೆ ದೈಹಿಕ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಇದರಿಂದಾಗಿ ಶನಿಯ ದಯ್ಯದಿಂದ, ಅರ್ಧಾಷ್ಟಮ ಶನಿಯಿಂದ ಕಳೆದ ಕೆಲವು ಸಮಯದಿಂದ ನಡೆಯುತ್ತಿದ್ದ ಮಾನಸಿಕ ಒತ್ತಡ, ಆತಂಕ ಮತ್ತು ಆತ್ಮವಿಶ್ವಾಸದ ಕೊರತೆಯು ಈಗ ವೇಗವಾಗಿ ಗುಣಮುಖವಾಗುತ್ತದೆ. ಇದರ ಜೊತೆಗೆ ಸಂತಾನ ಪ್ರಾಪ್ತಿ, ಹೊಸ ಸಂಬಂಧಗಳು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಈ ಸಮಯವು ಅತ್ಯಂತ ಶುಭವಾಗಿದೆ. ಆದಾಗ್ಯೂ ನೀವು ಒಂದು ದೊಡ್ಡ ಎಚ್ಚರಿಕೆಯನ್ನು ಸಹ ವಹಿಸಬೇಕು. ಕೆಲಸದ ಸ್ಥಳದಲ್ಲಿ ನಿಮ್ಮ ಬಾಸ್, ಹಿರಿಯರು ಅಥವಾ ತಂದೆಯೊಂದಿಗಿನ ಯಾವುದೇ ನೇರ ಘರ್ಷಣೆಯನ್ನು ಕಡ್ಡಾಯವಾಗಿ ತಪ್ಪಿಸಿ. ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಜನೆಗಳಿಂದ ದೂರವಿರಿ ಮತ್ತು ನಿಮ್ಮ ಯಕೃತ್ತು ಅಂದರೆ ಲಿವರ್ ಹಾಗೂ ಜೀರ್ಣಾಂಗದ ವ್ಯವಸ್ಥೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಈ ಗೋಚಾರದ ಅತ್ಯಂತ ಪರಿಣಾಮಕಾರಿ ಪರಿಹಾರವೆಂದರೆ ನಿಮ್ಮ ತಂದೆ ಮತ್ತು ಗುರುಗಳನ್ನು ನೀವು ನಿಜವಾಗಿಯೂ ಗೌರವಿಸುವುದು, ಭಗವಾನ್ ವಿಷ್ಣುವನ್ನು ನಿಯಮಿತವಾಗಿ ಆರಾಧಿಸುವುದು ಮತ್ತು ನಿಮ್ಮ ದಿನಚರಿಯಲ್ಲಿ ಯಾವುದೇ ಒಂದು ಸಿದ್ಧ ಮಂತ್ರವನ್ನು ಪಠಿಸುವುದು. ಹಾಗಾದರೆ ಬನ್ನಿ ಈಗ ಆ ಎಲ್ಲ ಪ್ರಮುಖ ವಿಷಯಗಳನ್ನು ಒಂದೊಂದಾಗಿ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಆಗಸ್ಟ್ 19ರಿಂದ ಅಕ್ಟೋಬರ್ 31ರವರೆಗೆ ನಿಮ್ಮ ಅದೃಷ್ಟದ ಭಾವ ಅಂದರೆ ನವಮ ಭಾವದಲ್ಲಿ ವಿರಾಜಮಾನನಾಗಿರುವ ಉಚ್ಚ ಸ್ಥಿತಿಯ ಗುರುವು ಆಶ್ಲೇಷ ನಕ್ಷತ್ರದಲ್ಲಿ ತನ್ನ ಗೋಚಾರವನ್ನು ಮಾಡಲಿದ್ದಾನೆ. ನವಮ ಭಾವವು ನಿಮ್ಮ ಅದೃಷ್ಟ, ಧರ್ಮ, ಉನ್ನತ ಶಿಕ್ಷಣ, ನಿಮ್ಮ ತಂದೆ ಮತ್ತು ನಿಮ್ಮ ಜೀವನದ ಗುರುಗಳನ್ನು ಪ್ರತಿನಿಧಿಸುತ್ತದೆ. ವೃಶ್ಚಿಕ ಲಗ್ನಕ್ಕೆ ಗುರುವು ನಿಮ್ಮ ದ್ವಿತೀಯ ಭಾವ ಅಂದರೆ ಹಣದ ಭಾವ ಮತ್ತು ನಿಮ್ಮ ಪಂಚಮ ಭಾವ ಅಂದರೆ ನಿಮ್ಮ ಬುದ್ಧಿ ಮತ್ತು ಸಂತಾನದ ಭಾವದ ಅಧಿಪತಿಯಾಗಿದ್ದಾರೆ. ಆದರೆ ಇಲ್ಲಿ ಅಡಗಿರುವ ಅತಿದೊಡ್ಡ ರಹಸ್ಯವೆಂದರೆ ಆಶ್ಲೇಷ ನಕ್ಷತ್ರ. ಆಶ್ಲೇಷ ಬುಧನ ನಕ್ಷತ್ರವಾಗಿದೆ ಮತ್ತು ಬುಧನು ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಭಾವ ಅಂದರೆ 8ನೇ ಮನೆಯ ಹಠಾತ್ ಘಟನೆಗಳು ಮತ್ತು ಗುಪ್ತ ವಿದ್ಯೆ ಹಾಗೂ ಏಕಾದಶ ಭಾವ 11ನೇ ಮನೆ ಅಂದರೆ ನಿಮ್ಮ ಲಾಭ ಮತ್ತು ಆದಾಯದ ಅಧಿಪತಿಯಾಗಿದ್ದಾರೆ. ಈ ಜ್ಯೋತಿಷ್ಯ ಸಮೀಕರಣವನ್ನು ನೀವೇ ಒಮ್ಮೆ ಜೋಡಿಸಿ ನೋಡಿ. ನಿಮ್ಮ ಅದೃಷ್ಟ, ನಿಮ್ಮ ಹಣ, ಬುದ್ಧಿ, ಜೀವನದ ಗುಪ್ತ ರಹಸ್ಯಗಳು ಮತ್ತು ನಿಮ್ಮ ದೊಡ್ಡ ಆರ್ಥಿಕ ಲಾಭ ಎಲ್ಲವೂ ಒಟ್ಟಿಗೆ ಸೇರಿದಾಗ ಅದರ ಫಲಿತಾಂಶಗಳು ಅತ್ಯಂತ ನಿಖರ ಮತ್ತು ಖಚಿತವಾಗಿರುತ್ತವೆ. ಇದರ ನೇರ ಅರ್ಥವೇನೆಂದರೆ ನಿಮ್ಮ ಅದೃಷ್ಟವು ಯಾವುದೇ ಸಾಮಾನ್ಯ ಅಥವಾ ಸಾಂಪ್ರದಾಯಿಕ ರೀತಿಯಲ್ಲಿ ಹೊಳೆಯುವುದಿಲ್ಲ. ನಿಮ್ಮ ಅದೃಷ್ಟದ ಬಾಗಿಲುಗಳು ಅತ್ಯಂತ ಆಳವಾದ, ಗುಪ್ತ ಅಥವಾ ನಿಗೂಢ ಸ್ಥಳದಿಂದ ತೆರೆದುಕೊಳ್ಳುತ್ತವೆ. ನನ್ನ ಸ್ವಂತ ಜ್ಯೋತಿಷ್ಯ ಅನುಭವವು ಹೇಳುವುದೇನೆಂದರೆ ಅಷ್ಟಮ ಮತ್ತು ನವಮ ಭಾವದ ಶಕ್ತಿಯು ಈ ರೀತಿಯಾಗಿ ಸಂಧಿಸಿದಾಗ ಮನುಷ್ಯನೊಳಗೆ ಅತಿ ದೊಡ್ಡ ಮಾನಸಿಕ ಬದಲಾವಣೆ ಉಂಟಾಗುತ್ತದೆ. ಇಲ್ಲಿಯವರೆಗೆ ನಿಮ್ಮನ್ನು ಮುಂದಕ್ಕೆ ಹೋಗದಂತೆ ತಡೆಯುತ್ತಿದ್ದ ನಿಮ್ಮ ಜೀವನದ ಆ ಹಳೆಯ ಸಂಪ್ರದಾಯಬದ್ಧ ನಂಬಿಕೆಗಳನ್ನು ನೀವು ಸಂಪೂರ್ಣವಾಗಿ ಹಿಂದೆ ಬಿಡುತ್ತೀರಿ. ಕಳೆದ ಸ್ವಲ್ಪ ಸಮಯದಿಂದ ನೀವು ಪ್ರತಿಯೊಂದರ ಹಿಂದಿನ ಕಾರಣವನ್ನು
ಹುಡುಕುತ್ತಿರಬಹುದು. ಏಕೆಂದರೆ ಮೇಲ್ನೋಟಕ್ಕೆ ಸಿಗುವ ಸುಲಭವಾದ ಉತ್ತರಗಳಿಂದ ನೀವು ಈಗ ತೃಪ್ತರಾಗುವುದಿಲ್ಲ. ಈ ಗೋಚರವು ನಿಮ್ಮ ಆಲೋಚನೆಗಳು ಮತ್ತು ಸಂಬಂಧಗಳಲ್ಲಿ ಆಳವನ್ನು ಬಯಸುತ್ತದೆ. ಈ ಅವಧಿಯಲ್ಲಿ ನಿಮ್ಮ ತಂದೆ, ನಿಮ್ಮ ಮಾರ್ಗದರ್ಶಕ ಅಥವಾ ನಿಮ್ಮ ಕಣ್ಣು ಮುಚ್ಚಿ ನಂಬಿತ ಜೀವನದ ಯಾವುದೇ ಮಾರ್ಗದರ್ಶಕರ ಬಗ್ಗೆ ಕೆಲವು ನಿಗೂಢ ಅಥವಾ ರಹಸ್ಯ ವಿಷಯಗಳು ನಿಮ್ಮ ಮುಂದೆ ಬಂದು ಕೆಲವು ಕ್ಷಣಗಳವರೆಗೆ ನಿಮ್ಮನ್ನು ಬೆರಗುಗೊಳಿಸುವ ಸಾಧ್ಯತೆ ಇದೆ. ನೀವು ಯಾರನ್ನು ನಿಮ್ಮ ಅತಿದೊಡ್ಡ ಹಿತೈಷಿ ಎಂದು ಭಾವಿಸುತ್ತೀರೋ ಅವರು ತೆರೆಯ ಹಿಂದಿನಿಂದ ನಿಮ್ಮ ಹಿತಾಸಕ್ತಿಗಳ ವಿರುದ್ಧ ಕೆಲಸ ಮಾಡುತ್ತಿರಬಹುದು ಎಂದು ನಿಮಗೆ ಅನಿಸಬಹುದು. ಆದರೆ ನೀವು ಈ ಪರಿಸ್ಥಿತಿಯಿಂದ ಗಾಬರಿಯಾಗಬೇಕಾಗಿಲ್ಲ. ನಿಮ್ಮ ಆಧ್ಯಾತ್ಮಿಕ ಮತ್ತು ಮಾನಸಿಕ ಪ್ರಗತಿಗೆ ದೊಡ್ಡ ಅಡಚಣೆಯಾಗಿದ್ದ ಜನರಿಂದ ಮತ್ತು ಆ ಪರಿಸ್ಥಿತಿಗಳಿಂದ ನಿಮ್ಮನ್ನು ದೂರವಿಡುವ ಬ್ರಹ್ಮಾಂಡದ ವಿಧಾನವಿದು. ಇದು ಯಾವುದೇ ರೀತಿಯ ಅಂಧಭಕ್ತಿಯನ್ನು ಬಿಟ್ಟು ನಿಮ್ಮ ಸ್ವಂತ ಜೀವನದ ಅನುಭವಗಳಿಂದ ಜ್ಞಾನವನ್ನು ಗಳಿಸುವ ಸಮಯ. ನಿಜವಾದ ಬುದ್ಧಿವಂತಿಕೆಯು ಯಾವಾಗಲೂ ನಿಯಮವನ್ನು ತರುತ್ತದೆ ಮತ್ತು ಈ ಗೋಚಾರವು ನಿಮಗೆ ಇದೇ ಜೀವನದ ಸತ್ಯವನ್ನು ಕಲಿಸಲು ಬರುತ್ತಿದೆ. ಈಗ ನಾನು ನಿಮಗೆ ಗ್ರಹಗಳ ಒಂದು ನಿರ್ದಿಷ್ಟ ಸ್ಥಿತಿಯ ಬಗ್ಗೆ ಹೇಳಲಿದ್ದೇನೆ. ಅದು ನಿಮಗೆ ಮಾನಸಿಕವಾಗಿ ದೊಡ್ಡ ನೆಮ್ಮದಿಯನ್ನು ನೀಡುತ್ತದೆ. ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಶನಿಯ ಗೋಚಾರವು 4ನೇ ಮನೆಯಿಂದ ನಡೆಯುತ್ತಿದೆ. ಇದನ್ನು ಜ್ಯೋತಿಷ್ಯದಲ್ಲಿ ದಯ್ಯ ಅರ್ಧಾಷ್ಟಮ ಶನಿ ಎಂದು ಕರೆಯಲಾಗುತ್ತದೆ. ಶನಿಯ ಈ ವಿಶಿಷ್ಟ ಸ್ಥಿತಿಯು ಕಳೆದ ಸಾಕಷ್ಟು ಸಮಯದಿಂದ ನಿಮ್ಮನ್ನು ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ತುಂಬಾ ಆಯಾಸಗೊಳಿಸಿದೆ. ಕುಟುಂಬದೊಳಗಿನ ಒತ್ತಡ, ಮನಸ್ಸಿನಲ್ಲಿ ಆತಂಕ ಮತ್ತು ನಿಮ್ಮ ಅದೃಷ್ಟವು ಸಂಪೂರ್ಣವಾಗಿ ನಿರ್ಬಂಧಿಸಲ್ಪಟ್ಟಿದೆ ಎಂಬ ಭಾವನೆ, ಇವೆಲ್ಲವೂ ನೀವು ಬಹಳ ಹತ್ತಿರದಿಂದ ಅನುಭವಿಸಿದ್ದೀರಿ. ಆದರೆ ಇದೇ ಸಮಯದಲ್ಲಿ ಉಚ್ಚ ಸ್ಥಾನದಲ್ಲಿರುವ ಗುರುವು ನಿಮಗಾಗಿ ಅತಿ ದೊಡ್ಡ ರಕ್ಷಾ ಕವಚವನ್ನು ಸಿದ್ಧಪಡಿಸುತ್ತಿದ್ದಾನೆ. ನವಮ ಭಾವದಿಂದ ಗುರುವಿನ ನೇರ 5ನೇ ದೃಷ್ಟಿಯು ನಿಮ್ಮ ಲಗ್ನದ ಮೇಲೆ, ಅಂದರೆ ನಿಮ್ಮ ಪ್ರಥಮ ಭಾವದ ಮೇಲೆ ಬೀಳುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಸಣ್ಣ ವಿಷಯವಲ್ಲ. ಉಚ್ಚ ಗುರುವು ಲಗ್ನವನ್ನು ನೋಡಿದಾಗಲೆಲ್ಲ ಅದು ದೈವಿಕ ರಕ್ಷಣೆಯ ಅತಿ ದೊಡ್ಡ ಕವಚವಾಗುತ್ತದೆ. ಶನಿಯಿಂದ ಉಂಟಾಗುತ್ತಿರುವ ಆ ಆಳವಾದ ಒತ್ತಡದಿಂದ ಈ ಗುರುವು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಸಂಪೂರ್ಣವಾಗಿ ಕಾಪಾಡುತ್ತಿದ್ದಾರೆ. ದೀರ್ಘಕಾಲದಿಂದ ದೈಹಿಕ ತೊಂದರೆ ಅನುಭವಿಸುತ್ತಿದ್ದವರಿಗೆ ಅಥವಾ ಸಂಪೂರ್ಣವಾಗಿ ಆತ್ಮವಿಶ್ವಾಸವನ್ನು ಕಳೆದುಕೊಂಡವರಿಗೆ ಈ ದೃಷ್ಟಿಯ ಪ್ರಭಾವದಿಂದ ನಿಮ್ಮೊಳಗೆ ಅತ್ಯಂತ ಆಳವಾದ ಮತ್ತು ಸಕಾರಾತ್ಮಕವಾದ ಗುಣಮುಖವಾಗುವ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಆಕರ್ಷಣೆ ಮೂಡುತ್ತದೆ ಮತ್ತು ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ನೀವು ನಿರ್ಭಯವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಹೌದು, ಇಲ್ಲಿ ಆಶ್ಲೇಷ ನಕ್ಷತ್ರ ಮತ್ತು ಅಷ್ಟಮ ಭಾವದ ಆಳವಾದ ಪ್ರಭಾವ ಇರುವುದರಿಂದ ನಿಮ್ಮ ಯಕೃತ್ತು, ಜೀರ್ಣಾಂಗ ವ್ಯವಸ್ಥೆ ಮತ್ತು ಹಾರ್ಮೋನ್ಗಳ ಒತ್ತಡದ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕು. ದೇಹದೊಳಗಿನ ಯಾವುದೇ ಗುಪ್ತ ಊತ ಅಥವಾ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಉಂಟಾಗುವ ಆತಂಕವು ನಿಮಗೆ ಸ್ವಲ್ಪ ತೊಂದರೆ ನೀಡಬಹುದು. ಆದ್ದರಿಂದ ನಿಮಗೆ ಅಂತಹ ಯಾವುದೇ ಸಮಸ್ಯೆ ಕಂಡು ಬಂದರೆ ಸರಿಯಾದ ಸಮಯದಲ್ಲಿ ವೈದ್ಯರ ಸಲಹೆ ಪಡೆಯಲು ಸ್ವಲ್ಪವೂ ವಿಳಂಬ ಮಾಡಬೇಡಿ. ಆದರೆ ಒಟ್ಟಾರೆಯಾಗಿ ಹೇಳುವುದಾದರೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ವೈಯಕ್ತಿಕ ತೇಜಸ್ಸು ಈ ಸಮಯದಲ್ಲಿ ಅತಿ ವೇಗವಾಗಿ ಚೇತರಿಸಿಕೊಳ್ಳಲಿದೆ. ವೃತ್ತಿ ಜೀವನ ಮತ್ತು ಹಣಕಾಸಿನ ವಿಷಯದಲ್ಲಿ ಈ ಗೋಚಾರವು ನಮಗೆ ಏನನ್ನು ತರಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. ಈ ಸಮಯವು ನಿಮ್ಮ ಪಾಲಿಗೆ ಅತಿ ದೊಡ್ಡ ಶೈಕ್ಷಣಿಕ ಮತ್ತು ಆರ್ಥಿಕ ಏರಿಕೆಯ ಸಮಯವಾಗಿದೆ. ಇದಕ್ಕೆ ಕಾರಣವೇನೆಂದರೆ ಏಕಾದಶ ಭಾವ, ಅಂದರೆ ಲಾಭದ ಭಾವದ ಅಧಿಪತಿಯಾದ ಬುಧನು ನವಮ ಮತ್ತು ದ್ವಿತೀಯ ಭಾವದ ಅಧಿಪತಿಯಾದ ಗುರುವಿನೊಂದಿಗೆ ಅತ್ಯಂತ ಆಳವಾದ ಮತ್ತು ಸಕಾರಾತ್ಮಕ ಸಂಬಂಧವನ್ನು ಬೆಳೆಸುತ್ತಿದ್ದಾನೆ. ಈ ಸಮಯದಲ್ಲಿ ನಿಮ್ಮ ಏಕಾದಶ ಭಾವವು ಅತ್ಯಂತ ಬಲವಾದ ಸ್ಥಿತಿಯಲ್ಲಿದೆ. ಇದರ ನೇರ ಅರ್ಥವೇನೆಂದರೆ ನಿಮ್ಮ ನಗದು ಹರಿವು, ಕ್ಯಾಶ್ ಫ್ಲೋ ಮತ್ತು ನಿಮ್ಮ ಆದಾಯದಲ್ಲಿ ಸ್ಪಷ್ಟವಾದ ಜಿಗಿತವನ್ನು ಕಾಣಬಹುದು. ನಿಮಗಾಗಿ ಆದಾಯದ ಹೊಸ ಮೂಲಗಳು ಅಥವಾ ದ್ವಿತೀಯ ಆದಾಯದ ಮಾರ್ಗಗಳು ಸೃಷ್ಟಿಯಾಗಬಹುದು ಮತ್ತು ನಿಮ್ಮ ಹಣವು ಮಾರುಕಟ್ಟೆಯಲ್ಲಿ ಅಥವಾ ಯಾವುದೇ ವ್ಯಕ್ತಿಯ ಬಳಿ ದೀರ್ಘಕಾಲದಿಂದ ಸಿಕ್ಕಿ ಹಾಕಿಕೊಂಡಿದ್ದರೆ ಅದು ಮರಳಿ ಬರುವ ಬಲವಾದ ಸಾಧ್ಯತೆಗಳು ಇಲ್ಲಿ ಗೋಚರಿಸುತ್ತವೆ. ನೀವು ಜ್ಯೋತಿಷ್ಯ, ಮನೋವಿಜ್ಞಾನ, ಸಂಶೋಧನೆ, ಸಿಬಿಐ, ತೆರಿಗೆ, ವಿಮೆ ಅಥವಾ ಯಾವುದೇ ರೀತಿಯ ಗುಪ್ತ ವಿದ್ಯೆಗಳು ಮತ್ತು ವೈದ್ಯಕೀಯ ಶಸ್ತ್ರಚಿಕಿತ್ಸೆ, ಮೆಡಿಕಲ್ ಸರ್ಜರಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಸಮಯವು ನಿಮಗೆ ಯಾವುದೇ ದೊಡ್ಡ ಅವಕಾಶಕ್ಕಿಂತ ಕಡಿಮೆ ಇಲ್ಲ. ನಿಮ್ಮ ವೃತ್ತಿಪರ ನೆಟ್ವರ್ಕ್ನಿಂದ ಅಥವಾ ಆನ್ಲೈನ್ ಸಮುದಾಯಗಳ ಮೂಲಕ ನಿಮ್ಮ ವೃತ್ತಿ ಜೀವನಕ್ಕೆ ಹಠಾತ್ ದೊಡ್ಡ ಹಾರಾಟವನ್ನು ನೀಡುವಂತಹ ಮಾರ್ಗವೊಂದು ನಿಮಗೆ ಸಿಗಬಹುದು. ನಿಮ್ಮಲ್ಲಿ ಕೆಲವರು ತಮ್ಮ ಕುಟುಂಬದ ವ್ಯವಹಾರದಿಂದ ಪ್ರತ್ಯೇಕಗೊಂಡು ತಮ್ಮದೇ ಆದ ಯಾವುದೇ ಗುಪ್ತ ಅಥವಾ ಹೊಸ ವ್ಯಾಪಾರವನ್ನು, ಬಿಸ್ನೆಸ್ ವೆಂಚರ್ ಪ್ರಾರಂಭಿಸಲು ಬಲವಾದ ಮನಸ್ಸು ಮಾಡಬಹುದು. ಅದು ಭವಿಷ್ಯದಲ್ಲಿ ಬಹಳ ಲಾಭದಾಯಕವೆಂದು ಸಾಬೀತಾಗಲಿದೆ. ಆದರೆ ಈ ಎಲ್ಲಾ ಸಕಾರಾತ್ಮಕ ವಿಷಯಗಳ ನಡುವೆ ಒಂದು ದೊಡ್ಡ ಜ್ಯೋತಿಷ್ಯ ಎಚ್ಚರಿಕೆಯೂ ಇದೆ. ಇದನ್ನು ನೀವು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಆಕಾಶ ಮಂಡಲದಲ್ಲಿ ಗ್ರಹಗಳ ಒಂದು ವೃತ್ತವು ನಿರ್ಮಾಣವಾಗುತ್ತದೆ. ಇದನ್ನು ನಾವು
ಪಾಪ ಕತ್ತರಿ ಯೋಗ ಎಂದು ಇದನ್ನು ನಾವು ಪಾಪ ಕತ್ತರಿ ಯೋಗ ಎಂದು ಕರೆಯುತ್ತೇವೆ. ಮತ್ತು ಇದರ ಜೊತೆಗೆ ನಿಮ್ಮ ಲಗ್ನಾಧಿಪತಿ ಮಂಗಳನು ತನ್ನ ನೀಚ ಸ್ಥಿತಿಯಲ್ಲಿ ನವಮ ಭಾವದಲ್ಲಿ ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತಿದ್ದಾನೆ. ಇದರ ನೇರ ಪರಿಣಾಮವೆಂದರೆ ನಿಮ್ಮ ಕೆಲಸಗಳು ಬಹಳ ನಿಧಾನಗತಿಯಲ್ಲಿ ಸಾಗುತ್ತಿವೆ ಎಂದು ನಿಮಗೆ ಹಲವು ಬಾರಿ ಅನಿಸಬಹುದು. ನಾನು ನಿಮಗೆ ನೀಡುವ ಅತ್ಯಂತ ಸ್ಪಷ್ಟ ಮತ್ತು ಕಟ್ಟುನಿಟ್ಟಾದ ಸಲಹೆ ಎಂದರೆ ಈ ಅವಧಿಯಲ್ಲಿ ನಿಮ್ಮ ಬಾಸ್, ನಿಮ್ಮ ಹಿರಿಯರು ಅಥವಾ ನಿಮ್ಮ ತಂದೆಯೊಂದಿಗೆ ಯಾವುದೇ ರೀತಿಯ ನೇರ ಘರ್ಷಣೆಗೆ ಇಳಿಯಬೇಡಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಬಾಸ್ ತುಂಬಾ ಕಷ್ಟಕರ ಸ್ವಭಾವವಾಗಿದ್ದರೆ ಅಥವಾ ಯಾವುದೇ ಕಾರಣವಿಲ್ಲದೆ ನಿಮ್ಮ ಮೇಲೆ ಹೆಚ್ಚುವರಿ ಜವಾಬ್ದಾರಿಯನ್ನು ಹೇರಲಾಗಿದೆ ಎಂದು ನಿಮಗೆ ಅನಿಸಬಹುದು. ಇಲ್ಲಿ ನೀವು ಯಾವುದೇ ಬಂಡಾಯವನ್ನು ಮಾಡಬಾರದು ಮತ್ತು ನಿಮ್ಮ ಕೋಪವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ನೀವು ನೇರವಾಗಿ ಹೋರಾಡಿದರೆ ಅಂತಿಮವಾಗಿ ನಿಮಗೆ ನಷ್ಟವಾಗುತ್ತದೆ ಎಂಬುದನ್ನು ಮಂಗಳನ ನೀಚ ಸ್ಥಿತಿಯು ಸ್ಪಷ್ಟವಾಗಿ ಸೂಚಿಸುತ್ತದೆ. ಬದಲಿಗೆ ನೀವು ಸ್ವಲ್ಪ ತಂತ್ರಗಾರಿಕೆ ಟ್ಯಾಕ್ಟಿಕಲ್ ಬಳಸಬೇಕಾಗುತ್ತದೆ. ನಿಮ್ಮ ತಿಳುವಳಿಕೆ, ನಿಮ್ಮ ಮನೋವಿಜ್ಞಾನ ಮತ್ತು ನಿಮ್ಮ ರಹಸ್ಯ ಕೌಶಲ್ಯ ನಿರ್ಮಾಣವನ್ನು ಅಂದರೆ ಸೀಕ್ರೆಟ್ ಸ್ಕಿಲ್ ಬಿಲ್ಡಿಂಗ್ ಬಳಸಿ. ಇದರ ಜೊತೆಗೆ ಅಷ್ಟಮ ಭಾವದ ಪ್ರಭಾವವು ನಿರಂತರವಾಗಿ ಇರುವುದರಿಂದ ನಿಮಗೆ ಹಠಾತ್ ಧನಲಾಭ ಖಂಡಿತವಾಗಿಯೂ ಆಗುತ್ತದೆ. ಆದರೆ ರಾತ್ರಾರಾತ್ರಿ ಶ್ರೀಮಂತರಾಗುವ ಯಾವುದೇ ಭ್ರಮಾತ್ಮಕ ಯೋಜನೆಗಳು, ಜಾಯಿಂಟ್ ಫೈನಾನ್ಸ್ ಅಥವಾ ಯೋಚಿಸದೆ ಮಾಡುವ ಹೂಡಿಕೆಗಳಿಂದ ನೀವು ತುಂಬಾ ದೂರವಿರಬೇಕು. ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಮಾಡುವಾಗ ದಾಖಲೆಗಳನ್ನು ಬಹಳ ಸೂಕ್ಷ್ಮವಾಗಿ ಓದಿ, ಏಕೆಂದರೆ ಹಳೆಯ ಸರ್ಕಾರಿ ಅಡೆತಡೆಯೊಂದು ದಿಢೀರನೆ ಎದುರಾಗಬಹುದು. ಅದನ್ನು ಬಗೆಹರಿಸಲು ನಿಮ್ಮ ದೀರ್ಘ ಸಮಯ ಮತ್ತು ಹಣ ವ್ಯಯವಾಗಬಹುದು. ಈಗ ನಾವು ಈ ಸಂಪೂರ್ಣ ಗೋಚಾರದ ಅವಧಿಯಲ್ಲಿ ನಿಮ್ಮ ಪಾಲಿಗೆ ಸ್ಪಷ್ಟ ಮಾರ್ಗಸೂಚಿಯಾಗಿ ಕಾರ್ಯನಿರ್ವಹಿಸುವ ನಿರ್ದಿಷ್ಟ ದಿನಾಂಕಗಳನ್ನು ಅರ್ಥ ಮಾಡಿಕೊಳ್ಳೋಣ. ಆಶ್ಲೇಷ ನಕ್ಷತ್ರಕ್ಕೆ 4 ಚರಣಗಳಿವೆ ಮತ್ತು ಗುರುವು ಪ್ರತಿ ಚರಣವನ್ನು ದಾಟಿದಂತೆ ಶಕ್ತಿಯ ಸ್ವರೂಪವು ಬದಲಾಗುತ್ತದೆ. ಮೊದಲ ಚರಣವು ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗೆ ಇರುತ್ತದೆ. ಯಾವುದೇ ಹೊಸ ಆರಂಭಕ್ಕೆ ಇದು ಉತ್ತಮ ಸಮಯ. ನೀವು ಯಾವುದೇ ದೊಡ್ಡ ಅಧ್ಯಯನವನ್ನು ಪ್ರಾರಂಭಿಸಲು ಬಯಸಿದರೆ ಅಥವಾ ನಿಮ್ಮ ಜೀವನದ ಮಾರ್ಗದರ್ಶಕರನ್ನು ಭೇಟಿ ಮಾಡಿ ಮಾರ್ಗದರ್ಶನ ಪಡೆಯಲು ಬಯಸಿದರೆ ಇದು ಅತ್ಯುತ್ತಮ ಸಮಯ. ಈ ಅವಧಿಯಲ್ಲಿ ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ಕುಟುಂಬದೊಂದಿಗೆ ಬೆರೆಯುವುದು, ನಿಮ್ಮ ಮನೆಯ ಸರಿಯಾದ ಬಜೆಟ್ ಅನ್ನು ಯೋಜಿಸುವುದು ಮತ್ತು ಲಿಕ್ವಿಡ್ ಕ್ಯಾಶ್ಗಾಗಿ ಒಂದಕ್ಕಿಂತ ಹೆಚ್ಚು ಮಾರ್ಗಗಳನ್ನು ನಿರ್ಮಿಸುವುದರ ಮೇಲೆ ಇರುತ್ತದೆ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ತೆರೆದಿರುತ್ತದೆ ಮತ್ತು ನೀವು ಹೊಸ ವಿಷಯಗಳನ್ನು ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗುತ್ತದೆ. ಎರಡನೇ ಚರಣವು ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 20ರವರೆಗೆ ಇರುತ್ತದೆ. ಈ ಸಮಯವು ಸ್ವಲ್ಪ ಹೆಚ್ಚು ಪ್ರಾಯೋಗಿಕವಾಗಿ ಯೋಜಿಸುವ ಸಮಯವಾಗಿದೆ. ನಿಮ್ಮ 3ನೇ ಮನೆಯ ಶಕ್ತಿಯು ಇಲ್ಲಿ ಸಕ್ರಿಯಗೊಳ್ಳುತ್ತದೆ. ಇದರಿಂದ ಸಣ್ಣ ಪ್ರಯಾಣಗಳು, ಸಾಮಾಜಿಕ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಚಟುವಟಿಕೆ ಮತ್ತು ನಿಮ್ಮ ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳನ್ನು ಸುಧಾರಿಸುತ್ತ ನಿಮ್ಮ ಗಮನ ಕೇಂದ್ರೀಕೃತವಾಗಿರುತ್ತದೆ. ನೀವು ಯಾವುದೇ ಪ್ರಕಾಶನ, ಪಬ್ಲಿಷಿಂಗ್ ಅಥವಾ ಬರವಣಿಗೆ ಕೆಲಸವನ್ನು ಮಾಡುತ್ತಿದ್ದರೆ ನಿಮಗೆ ವಿಶೇಷ ಲಾಭವಾಗಲಿದೆ. ಆದರೆ ಇದೇ ಸಮಯದಲ್ಲಿ ನೀವು ನಿಮ್ಮ ಹಣಕಾಸು ವ್ಯವಹಾರಗಳನ್ನು ಬಹಳ ಆಳವಾಗಿ ಮೌಲ್ಯಮಾಪನ ಮಾಡಬೇಕಾಗುತ್ತದೆ. ಯಾವುದೇ ದುಬಾರಿ ಕೋರ್ಸ್ ಖರೀದಿಸುವ ಮುನ್ನ ಅಥವಾ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅದನ್ನು ಸಂಪೂರ್ಣವಾಗಿ ಪರಿಶೀಲಿಸಿಕೊಳ್ಳಿ. 3ನೇ ಚರಣವು ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 8ರವರೆಗೆ ಇರುತ್ತದೆ. ಇದು ನಿಮ್ಮ ಸ್ಥಾಪಿತ ನೆಟ್ವರ್ಕ್, ನಿಮ್ಮ ಅತಿದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುವ ಹಂತವಾಗಿದೆ. ಆನ್ಲೈನ್ ಸಮುದಾಯಗಳ ಮೂಲಕ ನೀವು ಜ್ಞಾನ ಮತ್ತು ಹಣ ಎರಡನ್ನೂ ಪಡೆಯುವ ಬಲವಾದ ಸಾಧ್ಯತೆ ಇದೆ. ನಿಮ್ಮ ಮಾತೃಭೂಮಿಯೊಂದಿಗೆ ಸಂಪರ್ಕ ಸಾಧಿಸಲು, ರಿಯಲ್ ಎಸ್ಟೇಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡಲು ಅಥವಾ ಯಾವುದೇ ಹೊಸ ವಾಹನವನ್ನು ಖರೀದಿಸಲು ಈ ಸಮಯವು ತುಂಬಾ ಬೆಂಬಲ ನೀಡುತ್ತದೆ. ಆದರೆ ನೀವು ನಿಮ್ಮ ಮನೆಯನ್ನು ನವೀಕರಿಸುತ್ತಿದ್ದರೆ ಅಥವಾ ಯಾವುದೇ ನಿರ್ಮಾಣ ಕಾರ್ಯ ನಡೆಸುತ್ತಿದ್ದರೆ ಗುತ್ತಿಗೆದಾರರ ಬಗ್ಗೆ ಎಚ್ಚರದಿಂದಿರಿ, ಏಕೆಂದರೆ ಅಲ್ಲಿ ನಿಮಗೆ ಸ್ವಲ್ಪ ಮೋಸವಾಗಬಹುದು. 4ನೇ ಮತ್ತು ಅಂತಿಮ ಚರಣವು ಅಕ್ಟೋಬರ್ 8ರಿಂದ ಅಕ್ಟೋಬರ್ 31ರವರೆಗೆ ಇರುತ್ತದೆ. ಈ ಸಂಪೂರ್ಣ ಗೋಚಾರದ ಅತ್ಯಂತ ಆಳವಾದ ಮತ್ತು ಆಧ್ಯಾತ್ಮಿಕ ಸಮಯ ಇದಾಗಿರುತ್ತದೆ. ಈ ಸಮಯದಲ್ಲಿ ಜೀವನದ ಬಗ್ಗೆ ನಿಮ್ಮ ಯಾವುದೇ ಹಳೆಯ ನಂಬಿಕೆಯು ಶಾಶ್ವತವಾಗಿ ಬದಲಾಗಬಹುದು. ಈ ಸಮಯವು ಷೇರು ಮಾರುಕಟ್ಟೆ ಅಥವಾ ಊಹಾಪೋಹದ ಆದಾಯಕ್ಕೆ ಸಂಬಂಧಿಸಿದ ಜನರಿಗೆ ಕೆಲವು ಹಠಾತ್ ಮತ್ತು ಅನಿರೀಕ್ಷಿತ ಲಾಭಗಳನ್ನು ತರಬಹುದು. ವಿದೇಶ ಪ್ರಯಾಣಕ್ಕೆ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅವರ ಯೋಗವು ಇದೇ ಸಮಯದಲ್ಲಿ ಪ್ರಬಲವಾಗಿರುತ್ತದೆ. ಅಕ್ಟೋಬರ್ 31ರ ಸುಮಾರಿಗೆ ಗುರುವು ಗಂಡಮೂಲ ಸ್ಥಿತಿಯ ಮೂಲಕ ಹಾದು ಹೋಗುತ್ತಾನೆ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು. ಇದು ಜಲತತ್ವದಿಂದ ಅಗ್ನಿತತ್ವದ ಕಡೆಗೆ ಸಾಗುವ ಅತ್ಯಂತ ಸೂಕ್ಷ್ಮ ಸಮಯವಾಗಿದೆ. ಯಾವುದೇ ವಿದೇಶಿ ಸಂಪರ್ಕ ಅಥವಾ ನೀವು ಗಳಿಸಿದ ಜ್ಞಾನವು ಹಠಾತ್ತನೆ ನಿಮ್ಮ
ವೃತ್ತಿ ಜೀವನದ ಅತಿದೊಡ್ಡ ಸಾರ್ವಜನಿಕ ಜವಾಬ್ದಾರಿಯಾಗಿ ಬದಲಾಗುವ ಸಮಯ ಇದಾಗಿರುತ್ತದೆ. ಈ ಸಮಯವು ನಿಮ್ಮ ಮುಂಬರುವ ದೊಡ್ಡ ವೃತ್ತಿಪರ ಏರಿಕೆಯ ಸ್ಪಷ್ಟ ಟ್ರೇಲರ್ ಆಗಿರುತ್ತದೆ. ನಿಮ್ಮ ವೈಯಕ್ತಿಕ ಜೀವನ ಮತ್ತು ಕುಟುಂಬದ ಬಗ್ಗೆ ಮಾತನಾಡುವುದಾದರೆ, ಗುರುವಿನ 7ನೇ ದೃಷ್ಟಿಯು ನಿಮ್ಮ 3ನೇ ಮನೆಯ ಮೇಲೆ ಬೀಳುತ್ತಿದೆ. ಇದು ನಿಮ್ಮ ಪರಾಕ್ರಮ, ನಿಮ್ಮ ಪ್ರಯತ್ನಗಳ ಭಾವವಾಗಿದೆ. ಈ ದೃಷ್ಟಿಯು ನಿಮ್ಮೊಳಗೆ ಅದ್ಭುತವಾದ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತದೆ. ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಸ್ನೇಹಿತರು ಅಥವಾ ನೆರೆಹೊರೆಯವರೊಂದಿಗೆ ಯಾವುದೇ ಹಳೆಯ ಕಹಿ ಭಾವನೆಗಳಿದ್ದರೆ ಆ ಬಿರುಕನ್ನು ತುಂಬಲು ಮತ್ತು ಆ ಸಂಬಂಧಗಳನ್ನು ಸಂಪೂರ್ಣವಾಗಿ ಗುಣಪಡಿಸಲು ಇದು ಸಕಾಲವಾಗಿದೆ. ಇದಕ್ಕಿಂತಲೂ ಶುಭಕರವಾದ ಸಂಗತಿ ಎಂದರೆ ಗುರುವಿನ 9ನೇ ದೃಷ್ಟಿಯು ನಿಮ್ಮ ಪಂಚಮ ಭಾವದ ಮೇಲೆ ಬೀಳುತ್ತಿದೆ. ಪಂಚಮ ಭಾವವು ನಮ್ಮ ಪೂರ್ವ ಪುಣ್ಯ, ನಮ್ಮ ಸಂತಾನ, ಶಿಕ್ಷಣ ಮತ್ತು ಪ್ರೇಮ ಸಂಬಂಧಗಳ ಭಾವವಾಗಿದೆ. ದೀರ್ಘಕಾಲದಿಂದ ಸಂತಾನ ಭಾಗ್ಯದಲ್ಲಿ ತೊಂದರೆ ಎದುರಿಸುತ್ತಿದ್ದ ದಂಪತಿಗಳಿಗೆ ಅಥವಾ IVF ನಂತಹ ಸಂಕೀರ್ಣ ಕಾರ್ಯವಿಧಾನಗಳ ಬಗ್ಗೆ ಯೋಚಿಸುತ್ತಿದ್ದರೆ ಜನರಿಗೆ ಈ ಸಮಯವು ಬ್ರಹ್ಮಾಂಡದ ಅತಿದೊಡ್ಡ ಆಶೀರ್ವಾದದಂತೆ ಕಾರ್ಯನಿರ್ವಹಿಸುತ್ತದೆ. ಕುಟುಂಬ ಕಲ್ಯಾಣ ಯೋಜನೆಗಾಗಿ ಈ ಗೋಚಾರವನ್ನು ಜ್ಯೋತಿಷ್ಯದ ಪ್ರಕಾರ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಇದಲ್ಲದೆ 2ನೇ ವಿವಾಹಕ್ಕಾಗಿ ಪ್ರಯತ್ನಿಸುತ್ತಿರುವವರು ಅಥವಾ ಯಾವುದೇ ಹೊಸ ಮತ್ತು ಪ್ರಬುದ್ಧ ಪ್ರೇಮ ಸಂಬಂಧಗಳನ್ನು ಹುಡುಕುತ್ತಿರುವವರ ಜೀವನದಲ್ಲಿ ಅತ್ಯಂತ ಗಟ್ಟಿಮುಟ್ಟಾದ ಮತ್ತು ಗುಣಪಡಿಸುವ ಸಂಬಂಧವೊಂದು ಈ ಸಮಯದಲ್ಲಿ ಪ್ರವೇಶಿಸಬಹುದು. ವಿದ್ಯಾರ್ಥಿಗಳಿಗೆ ಈ ಸಮಯವು ಯಾವುದೇ ವರದಾನಕ್ಕಿಂತ ಕಡಿಮೆ ಇಲ್ಲ. ನಿಮ್ಮ 2, 5 ಮತ್ತು 9ನೇ ಮನೆಗಳು ಒಟ್ಟಿಗೆ ಸಂಪೂರ್ಣವಾಗಿ ಸಕ್ರಿಯವಾಗಿವೆ. ಉನ್ನತ ಶಿಕ್ಷಣ ಪಡೆಯುವ, ಯಾವುದೇ ಹೊಸ ಮತ್ತು ಸಂಕೀರ್ಣ ವಿಷಯವನ್ನು ಆಳವಾಗಿ ಕಲಿಯುವ ಅಥವಾ ವಿದೇಶಕ್ಕೆ ಹೋಗಿ ನಿಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸುವ ನಿಮ್ಮ ಯಾವುದೇ ಕನಸಿದ್ದರೆ ಅದರ ಹಾದಿಯಲ್ಲಿ ಬರುತ್ತಿದ್ದ ಎಲ್ಲ ಅಡೆತಡೆಗಳು ಈಗ ನಿಧಾನವಾಗಿ ದೂರವಾಗಿರುತ್ತದೆ. ನೀವು ಒಂದೇ ಒಂದು ವಿಷಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಅದೇನೆಂದರೆ ಯಶಸ್ಸಿಗಾಗಿ ಯಾವುದೇ ಶಾರ್ಟ್ಕಟ್ ಅನ್ನು ಅಳವಡಿಸಿಕೊಳ್ಳಬೇಡಿ ಮತ್ತು ಯಾವುದೇ ಸಂದರ್ಭದಲ್ಲೂ ನಿಮ್ಮ ಅಧ್ಯಯನವನ್ನು ಮಧ್ಯದಲ್ಲಿ ಬಿಡಬೇಡಿ. ನೀವು ಆಯ್ಕೆ ಮಾಡಿದ ಗುಪ್ತ ಅಥವಾ ವಿಶಿಷ್ಟವಾದ ವಿಷಯದ ಬಗ್ಗೆ ನಿಮ್ಮ ಕುಟುಂಬದವರು ಸ್ವಲ್ಪ ಕೋಪಗೊಳ್ಳಬಹುದು ಅಥವಾ ಆತಂಕ ಪಡಬಹುದು. ಆದರೆ ನೀವು ನಿಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿದರೆ ಭವಿಷ್ಯದಲ್ಲಿ ಇದೇ ವಿಶೇಷ ಅಧ್ಯಯನವು ನಿಮ್ಮ ಅದೃಷ್ಟವಾಗುತ್ತದೆ ಮತ್ತು ನಿಮ್ಮನ್ನು ಸಮಾಜದಲ್ಲಿ ಸ್ಥಾಪಿಸುತ್ತದೆ. ಗೃಹಿಣಿಯರಾಗಿರುವ ಮಹಿಳೆಯರಿಗೆ 9ಮ ಭಾವದ ಈ ಗುರುವು ಮನೆಯಲ್ಲಿ ಅತ್ಯಂತ ಸಕಾರಾತ್ಮಕ, ಶಾಂತ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನು ತರುತ್ತಾನೆ. ಮನೆಯಲ್ಲಿ ನಡೆಯುತ್ತಿದ್ದ ಹಳೆಯ ಕಲಹ ಅಥವಾ ಮಾನಸಿಕ ಒತ್ತಡದಲ್ಲಿ ಸ್ಥಗಿತತೆ ಬರುತ್ತದೆ ಮತ್ತು ಶಾಂತಿ ನೆಲೆಸುತ್ತದೆ. ನಿಮ್ಮ ಜೀವನದ ಸಂಗಾತಿಯೊಂದಿಗೆ ನೀವು ಕೆಲವು ಅತ್ಯಂತ ಆಳವಾದ ಮತ್ತು ಪ್ರಾಮಾಣಿಕ ಮಾತುಕತೆಗಳನ್ನು ನಡೆಸಬಹುದು. ಅದು ನಿಮ್ಮ ಪರಸ್ಪರ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಹಂಚಿಕೆಯ ಆಸ್ತಿಗಳ ಬಗ್ಗೆ ಅತ್ಯಂತ ಪಾರದರ್ಶಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇನ್ನು ನಮ್ಮ ನಿವೃತ್ತ ಜಾತಕರಿಗೆ ಹೇಳುವುದಾದರೆ, ಯಾವುದೇ ತೀರ್ಥಯಾತ್ರೆ ಅಥವಾ ಯಾವುದೇ ಸುದೀರ್ಘ ಧಾರ್ಮಿಕ ಯಾತ್ರೆಗೆ ಹೋಗಲು ಈ ಸಮಯವು ಅತ್ಯಂತ ಅನುಕೂಲಕರವಾಗಿದೆ. ನಿಮ್ಮ ಆರೋಗ್ಯದಲ್ಲಿನ ಸ್ಪಷ್ಟ ಸುಧಾರಣೆಯನ್ನು ನೀವೇ ಅನುಭವಿಸುವಿರಿ. ನಿಮ್ಮ ಜೀವನದ ಯಾವುದೇ ಅನುಭವಗಳಿದ್ದರೂ ಅವುಗಳನ್ನು ನಿಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಲು ಪ್ರಯತ್ನಿಸುವುದು ನಿಮ್ಮ ಮುಖ್ಯ ಕಾರ್ಯವಾಗಿದೆ. ಆದರೆ ನಿಮ್ಮ ಆಲೋಚನೆಗಳನ್ನು ಯಾರ ಮೇಲೂ ಬಲವಂತವಾಗಿ ಹೇರಲು ಪ್ರಯತ್ನಿಸದಂತೆ ಎಚ್ಚರ ವಹಿಸಿ. ಕೊನೆಯದಾಗಿ, ಈ ಸಂಪೂರ್ಣ ಗೋಚಾರದ ಅವಧಿಯಲ್ಲಿ ನೀವು ಯಾವ ಪರಿಹಾರಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕ. ಈ ಗೋಚಾರವು ನೇರವಾಗಿ ನಿಮ್ಮ ಅದೃಷ್ಟ, ನಿಮ್ಮ ಧರ್ಮ ಮತ್ತು ನಿಮ್ಮ ತಂದೆ ಅಥವಾ ಗುರುಗಳಿಗೆ ಸಂಬಂಧಿಸಿರುವುದರಿಂದ ಇದರ ಪರಿಹಾರಗಳು ಸಹ ಅತ್ಯಂತ ಸರಳ, ಸಾತ್ವಿಕ ಮತ್ತು ಯಾವುದೇ ದೊಡ್ಡ ಆರ್ಥಿಕ ವೆಚ್ಚವಿಲ್ಲದಿರುವುದಾಗಿದೆ. ಮೊದಲನೆಯ ಮತ್ತು ಅತ್ಯಂತ ನಿಖರವಾದ ಪರಿಹಾರವೆಂದರೆ ನೀವು ನಿಮ್ಮ ತಂದೆಯ ಸಮಾನ ವ್ಯಕ್ತಿಗಳು ಮತ್ತು ನಿಮ್ಮ ಮಾರ್ಗದರ್ಶಕರಲ್ಲಿ. ಕೊನೆಯದಾಗಿ, ಈ ಸಂಪೂರ್ಣ ಗೋಚಾರದ ಅವಧಿಯಲ್ಲಿ ನೀವು ಯಾವ ಪರಿಹಾರಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕ. ಈ ಗೋಚಾರವು ನೇರವಾಗಿ ನಿಮ್ಮ ಅದೃಷ್ಟ, ನಿಮ್ಮ ಧರ್ಮ ಮತ್ತು ನಿಮ್ಮ ತಂದೆ ಅಥವಾ ಗುರುಗಳಿಗೆ ಸಂಬಂಧಿಸುವುದರಿಂದ ಇದರ ಪರಿಹಾರಗಳು ಸಹ ಅತ್ಯಂತ ಸರಳ, ಸಾತ್ವಿಕ ಮತ್ತು ಯಾವುದೇ ದೊಡ್ಡ ಆರ್ಥಿಕ ವೆಚ್ಚವಿಲ್ಲದಿರುವುದಾಗಿದೆ. ಮೊದಲನೆಯ ಮತ್ತು ಅತ್ಯಂತ ನಿಖರವಾದ ಪರಿಹಾರವೆಂದರೆ ನೀವು ನಿಮ್ಮ ತಂದೆಯ ಸಮಾನ ವ್ಯಕ್ತಿಗಳು ಮತ್ತು ನಿಮ್ಮ ಮಾರ್ಗದರ್ಶಕರನ್ನು ನಿಜವಾಗಿಯೂ ಗೌರವಿಸುವುದು. ಕಾಲಕಾಲಕ್ಕೆ ಅವರ ಪಾದಗಳನ್ನು ಸ್ಪರ್ಶಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಈ ಸಣ್ಣ ಕೆಲಸವು ತಕ್ಷಣವೇ ನಿಮ್ಮ 9ಮ ಭಾವವನ್ನು ಬಲಪಡಿಸುತ್ತದೆ ಮತ್ತು ಗುರುವಿನ ಸಕಾರಾತ್ಮಕ ಫಲಿತಾಂಶಗಳು ನಿಮಗೆ ಸಿಗಲು ಪ್ರಾರಂಭವಾಗುತ್ತದೆ. 2ನೇ ಪರಿಹಾರವೆಂದರೆ ನಿಮ್ಮ ಭಗವಾನ್ ಸೂರ್ಯ ಮತ್ತು ಭಗವಾನ್ ವಿಷ್ಣುವನ್ನು ನಿಯಮಿತವಾಗಿ ಆರಾಧಿಸುವುದು. ಪ್ರತಿ ಗುರುವಾರದಂದು ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಹಳದಿ ಹೂವುಗಳನ್ನು ಅರ್ಪಿಸಲು ಪ್ರಯತ್ನಿಸಿ ಅಥವಾ ನಿಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಳದಿ ಹಣ್ಣುಗಳು ಅಥವಾ ಹಳದಿ ಸಿಹಿ ತಿಂಡಿಗಳನ್ನು ದಾನ ಮಾಡಿ. 3ನೇ ಪರಿಹಾರವು ಬಹಳ ಮುಖ್ಯವಾಗಿದೆ. ರಹಸ್ಯದ ಮನೆಯಾಗಿರುವ ನಿಮ್ಮ 8ಮ ಭಾವ ಮತ್ತು 9ಮ ಭಾವದ ಮಿಲನವಾಗುತ್ತಿರುವುದರಿಂದ ನೀವು ಯಾವುದೇ ಒಂದು ಮಂತ್ರವನ್ನು ನಿಮ್ಮ ದೈನಂದಿನ ಸಾಧನೆಯ ಮಂತ್ರವಾಗಿಸಿಕೊ
ವಾಗಿರಬಹುದು. ನಿಮ್ಮ ದೈನಂದಿನ ಸಾಧನೆಯ ಭಾವವಾಗಿ ಮಾಡಿಕೊಳ್ಳಬಹುದು. ಅದು ಗಾಯತ್ರಿ ಮಂತ್ರವಾಗಿರಬಹುದು, ನೌಕಾರ್ ಮಂತ್ರವಾಗಿರಬಹುದು, ಅಥವಾ ನಿಮ್ಮ ಇಷ್ಟ ದೇವತೆಯ ಯಾವುದೇ ಸಿದ್ಧ ಮಂತ್ರವಾಗಿರಬಹುದು. ಅದನ್ನು ನಿಯಮಿತವಾಗಿ ಜಪಿಸಿ. ಕೇವಲ ದೇವಸ್ಥಾನಕ್ಕೆ ಹೋಗಿ ತಲೆಬಾಗುವುದರಿಂದ ಮಾತ್ರ ಎಲ್ಲವೂ ಸರಿ ಹೋಗುವುದಿಲ್ಲ. ನೀವು ಆ ಬೋಧನೆಗಳನ್ನು ನಿಮ್ಮ ದೈನಂದಿನ ನಡವಳಿಕೆಯಲ್ಲೂ ಅಳವಡಿಸಿಕೊಳ್ಳಬೇಕು. ಮತ್ತು ನೀವು ಕಡ್ಡಾಯವಾಗಿ ಗಮನಹರಿಸಬೇಕಾದ ಕೊನೆಯ ವಿಷಯವೆಂದರೆ, ಇನ್ನೊಬ್ಬ ವ್ಯಕ್ತಿಯ ರಹಸ್ಯಗಳನ್ನು ಅಥವಾ ಅವರ ಗೌಪ್ಯ ಮಾಹಿತಿಯನ್ನು ನಿಮ್ಮ ವೈಯಕ್ತಿಕ ಲಾಭಕ್ಕಾಗಿ ಎಂದಿಗೂ ಬಳಸಬೇಡಿ. ನಿಮ್ಮಲ್ಲಿರುವ ಯಾವುದೇ ಜ್ಞಾನ ಮತ್ತು ತಿಳುವಳಿಕೆಯನ್ನು ಜನರೊಂದಿಗೆ ಪಾರದರ್ಶಕವಾಗಿ ಹಂಚಿಕೊಳ್ಳಿ ಮತ್ತು ನಿಮ್ಮ ಜ್ಞಾನದ ಬಲದಿಂದ ಯಾರನ್ನೂ ನಿಯಂತ್ರಿಸಲು ಪ್ರಯತ್ನಿಸಬೇಡಿ. ಜ್ಯೋತಿಷ್ಯವು ನಿಮ್ಮನ್ನು ಹೆದರಿಸುವ ವಿದ್ಯೆಯಿಲ್ಲ, ಬದಲಿಗೆ ಇದು ಸಮಯ ಮತ್ತು ಶಕ್ತಿಯ ಸರಿಯಾದ ಅರಿವಿನ ಬಗ್ಗೆ ನಿಮ್ಮನ್ನು ಎಚ್ಚರಿಸುತ್ತದೆ. ನಿಮ್ಮ ಅದೃಷ್ಟವು ನಿಮಗೆ ಸಂಪೂರ್ಣ ಬೆಂಬಲ ನೀಡಲು ಸಿದ್ಧವಾಗಿದೆ ನಿಂತಿದೆ. ಈ ಸಮಯದಲ್ಲಿ ಕೆಲವು ಹಳೆಯ ನಂಬಿಕೆಗಳು ಮುರಿಯುತ್ತಿದ್ದರೆ ಅಥವಾ ಕೆಲವು ಜನರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಹೋಗುತ್ತಿದ್ದರೆ ಅವರನ್ನು ಶಾಂತಿಯಿಂದ ಹೋಗಲು ಬಿಡಿ. ಈ ಜನ್ಮ ತಾಳುತ್ತಿರುವ ನಿಮ್ಮ ಆ ಹೊಸ ರೂಪ ಮತ್ತು ಆ ಹೊಸ ಪ್ರಜ್ಞೆಗಾಗಿ ಆ ಜನರು ಸೃಷ್ಟಿಯಾಗಿಲ್ಲ. ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ಯಾವುದೇ ರೀತಿಯ ಶಾರ್ಟ್ಕಟ್ಗಳನ್ನು ತಪ್ಪಿಸಿ ಮತ್ತು ಬ್ರಹ್ಮಾಂಡದ ಈ ದೊಡ್ಡ ಬದಲಾವಣೆಯನ್ನು ಸಂಪೂರ್ಣವಾಗಿ ಆತ್ಮವಿಶ್ವಾಸದಿಂದ ಸ್ವಾಗತಿಸಿ.